ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಈಗ ಟೈಮ್ ಆಗೈತಿ 3 ಗಂಟೆ ಆಗಕ್ಕೆ ಬಂತು. ಈಗ ನಾವು ಮಧ್ಯಾಹ್ನ ಊಟ ಮಾಡಾಕತ್ತೀವಿ. ರೊಟ್ಟಿ, ಸಾರು, ಉಳ್ಳಾಗಡ್ಡಿ, ಬೀಟ್ರೂಟ್ ರೈಸ್ ಬೆಳಿಗ್ಗೆ ಇತ್ತು. ಅದು ವೈಟ್ ರೈಸ್ ಕೂಡ ಇಲ್ಲೇ ಐತಿ. ಉಪ್ಪಿನಕಾಯಿ, ಸೈಡ್ಗೆ ಉಳ್ಳಾಗಡ್ಡಿ. ಬರೀ ಇವತ್ತಿನ ಲಾಗ್ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿನ್ನೆ ಎಲ್ಲಿಗೆ ಮುಗಿಸಿದ್ನಿ ಮತ್ತು ಅಲ್ಲಿನ ಅದೇ ಲಾಗ ಮಧ್ಯಾಹ್ನದಿಂದ ಕಂಟಿನ್ಯೂ ಆಗೈತಿ. ಬರೀ ಅನ್ನ ಉಣ್ತೀರಿ ಅಂತ ಹೇಳ್ತೀರಿ. ಅನ್ನ ಉಣ್ಣೋದಿಲ್ಲರಿ ನಾವು. ವಿಡಿಯೋ ನೀವು ಪೂರ್ತಿಯಾಗಿ ನೋಡಲ್ಲ. ನಾನು ನಿನ್ನೆ ವಿಡಿಯೋದಾಗೂ ರೊಟ್ಟಿ ಪಲ್ಯನ ಮಾಡಿದ್ದೆ. ಇವತ್ತು ರೊಟ್ಟಿ ಸಾರು ಊಟ ಮಾಡಾಕತ್ತೀವಿ. ಪೂರ್ತಿಯಾಗಿ ನೋಡಲ್ರಿ. ಮಧ್ಯಾಹ್ನ ಅನ್ನ ಮಾಡಿದ್ದೆ, ಆಗಲಿಲ್ಲ ಅಂತ ರಾತ್ರಿ ಮಾಡಿದೆ ಅಂತ ಹೇಳಿ ರಾತ್ರಿ ಕೂಡ ಮಾಡಿನ ರೊಟ್ಟಿನ ನೀವು ಪೂರ್ತಿ ನೋಡ್ದನ ಕಮೆಂಟ್ ಹಾಕ್ತೀರಿ. ಆಮೇಲೆ ಒಬ್ಬೊಬ್ಬರು ಕೊಡಗು ಆ ಕಡೆ ಈ ಕಡೆದವರು ವಿಡಿಯೋಸ್ ಎಲ್ಲ ನೋಡ್ತಿರ್ತಾರಲ್ಲ, ಅವ್ರಿಗೆ ನಮ್ಮ ಊಟ ನೋಡಿದ್ರೆ ಏನೂ ಇರೋದೇ ಇಲ್ಲ ಅದ್ರಾಗ, ಹೆಂಗೆ ತಿಂತೀರಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಇದಕ್ಕೆ? ನಮ್ಮದು ಊಟನೇ ಇದೆ ರೀ ನಮ್ಮ ಕಡೆ. ಹಾಂ, ಬೇರೆ ಆಹಾರ ಇಲ್ಲ ಅದ್ರಾಗ ಏನಿಲ್ಲನ ಬರೀ ರೊಟ್ಟಿನ ತಿನ್ಬೋದ್ರಿ. ಅಷ್ಟು ರುಚಿ ಇರ್ತೈತೆ ಅದು. ಅದಕ್ಕೆ ಏನು ಹಾಕ್ತಾಯಿದ್ರು ಅದ್ರ ರುಚಿನೇ ಬೇರೆ. ಅದು ರೊಟ್ಟಿ ಪವರ್ ಅಂತದೈತ್ರಿ. ಹಾಗಾಗಿ ಅದನ್ನ ನಾವು ಜಾಸ್ತಿ ತಿನ್ನೋದು. ಪಲ್ಯ ಮಾಡಿರ್ತೀವಿ. ಪಲ್ಯ ಮಾಡಿದಾಗ ಅವರು ಅರ್ಧ ರೊಟ್ಟಿ ಇಟ್ಟು ತಿನ್ನೋರು. ಸಾರು ಮಾಡಿಕೊಟ್ರೆ ಒಂದೊಂದು ರೊಟ್ಟಿ ಯಾರೋ ತಿಂತಾರೆ ಮಕ್ಕಳು. ಇವ್ರಿಗೂ ರೊಟ್ಟಿ ಸಾರು ಇಷ್ಟ. ಹಂಗಂತ ಸಾರು ಜಾಸ್ತಿ ಮಾಡ್ತೇನೆ ರೀ. ಹಾಗಂತ ಕಾಳು ಪಲ್ಯ ಮಾಡೋದೇ ಇಲ್ಲ ಅಂತಲ್ಲ, ಮಾಡಿರ್ತೀನಿ ಕಾಳು ಪಲ್ಯ ಚಪಾತಿ ಜೊತೆಗೆ. ನೀವು ಎಲ್ಲ ಪ್ರತಿಯೊಂದು ದಿನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ರಲ್ಲ, ಅದಕ್ಕೆ ನಿಮ್ಗೆ ನೀವು ನೋಡಿದಾಗ ಮುದ್ದಾಮ್ ನಾವು ಊಟ ಮಾಡ್ತಿರೋದು ಏನಾದರೂ ರೈಸ್ ಐಟಮ್ ಇರ್ತೈತಿ, ಅದಕ್ಕೆ ನಿಮ್ಗೆ ಹಂಗೆ ಅನಿಸ್ತೈತಿ. ಯಾಕ್ರಿ? ನಾವು ಸೊಪ್ಪು, ಸಡಿ, ಕಾಳು, ತರಕಾರಿ, ಮೊಟ್ಟೆ, ಸೋಯಾ ಚಿಂಕ್ಸು ಎಲ್ಲ ತಿಂತೀವಿ, ನಾನ್ ವೆಜ್ ಅಂದ್ಬಿಟ್ಟು. ಆದರೆ ನಮ್ಮದು ಆಹಾರ ಪದ್ಧತಿ ಹಿಂಗೆ ರೀ. ನೀವೆಲ್ಲ ಗಟ್ಟಿ ಸಾರು ಅಂತಿರ್ಬೋದು. ನಮ್ಮದು ಹಂಗಾಗಲ್ರಿ. ನಾವು ಒಂದು ಸರಿ ಮಾಡಿ 2 ಹೊತ್ತಾಗಂಗೆ ಮಾಡ್ತೀವಿ. ನಮ್ಮ ಕಡೆ ಸಾರು ಹಿಂಗೆ ರೀ ಮಾಡೋದು ನಾವು, ಅಲ್ರಿ? ಗಟ್ಟಿಗೆ ಮಾಡಿದ ದಿವಸ ಇವ್ರು ಜಗಳ ಮಾಡ್ತಾರೆ. ಎದಕ್ಕೂ 2 ಹೊತ್ತು ಒಳಗಳು ಮಾಡ್ಕೊಂಡು ಕುಂತಿರ್ತೀವಿ. ಒಂದು ಸರಿ ಮಾಡಿಬಿಟ್ರೆ ಹೊಳ್ಳಿ ಅಡುಗೆ ಮನೆಗೆ ಹೋಗಿರ್ಬಾರ್ದು, ಹಂಗೆ ಮಾಡ್ಬೇಕಂತಾರೆ. ಹಾಗಾಗಿ ನಾನು ಹಂಗೆ ಮಾಡ್ತೀನಿ ರೀ. ನನಗೂ ಗಟ್ಟಿ ಸಾರು ಇಷ್ಟ. ಇವತ್ತು ಮಾಡಿ ನೋಡ್ರಿ, ಅಷ್ಟ್ರಾಗ ಜಾಸ್ತಿ ಮಾಡಿಲ್ಲ, ಇಷ್ಟೇ ಮಾಡೀನಿ. ಒಂದು ಹೊತ್ತಿಗೆ ಹಂಗೆ ಆಗ್ಬಿಡ್ತೈತಿ. ಮತ್ತು ರಾತ್ರಿ ಅಡುಗೆ ಏನು ಅಂತ ಯೋಚನೆ ಮಾಡೋದು ಹಿಂಗಿರ್ತೀರಿ ನಮ್ಮದು. ಇದು ನ್ಯಾಚುರಲ್ ವಿಡಿಯೋಸ್ ಇವೆಲ್ಲ. ಏನಿರುತ್ತೋ ಅದನ್ನ ತೋರಿಸೋದು. ವೀಡಿಯೋಸ್ಗೋಸ್ಕರ ಅಂಥೇಳಿ ಏನು ಬೇರೆ ಮಾಡೋದಿಲ್ಲ. ನಮ್ಮದೇನು ರೂಟೀನ್ ಒಳಗೆ ಏನೆಲ್ಲ ಇರ್ತೈತಿ ದಿನ ಅದನ್ನೇ ವಿಡಿಯೋ ಮಾಡ್ತೀವಿ, ಅದನ್ನು ಹಾಕ್ತೀವಿ ರೀ. ನಮ್ಮ ತನೂ ಬೆಳೆ ಕೊಡಂದಿತ್ತು ರೀ. ಬಂದು ಬ್ಯಾಡಿ ತಿಂದು ಕೂತ್ಕೊಂಡದ. ಓತ್ರಿ ಮಳೆ ಬರಂಗೆ ಆಗೈತೆ ನಿಲ್ರಿ. ಮುಂಜಾನೆ ನಿನ್ನೆ ಲಾಗ್ನಾಗ ಇಲ್ರಿ, ಮಳೆ ಏನು ಬರಲಿಲ್ಲ. ಇವತ್ತು ಸ್ವಲ್ಪ ಮಬ್ಬಾಕಿತ್ತು 1 ಗಂಟೆವರೆಗೆ. ಈಗೆಲ್ಲ ಬಿಸಿಲೈತಿ, ಫುಲ್ ಸ್ಟ್ರಾಂಗ್ ಬಿಸಿಲು ಬಿದ್ದೈತಿ ನೋಡ್ರಿ. ಸಾರು ಗಟ್ಟಿ ಆಗೈತಿ. ಹುಣ್ಸುಳಿ ಸಾರು ಇದು. ಟೊಮೆಟೊ ಜಾಸ್ತಿ ಹಾಕಿಲ್ಲ, ಒಂದಾಗೇನು. ಸ್ನೇಹಿತರೆ, ಈಗ ನೋಡ್ರಿ ಸಂಜೆ ಆಗೈತೆ. ಸಂಜೆ ಕೆಲಸ ಚಾಲು ಮಾಡೀನಿ. ನಮ್ಮ ಮದ್ವಿದ್ ಬಂದು ಊಟ ಮಾಡಕತ್ತಾನ. ಬಂದಿದ್ದು 4:00ಗೆ, ಊಟ ಮಾಡ್ತಿರೋದು 5:00ಗೆ. ಅದು ನನಗೆ ಕರೆದ್ರ ಊಟ ಮಾಡ್ತೀನಿ ಅಂದ್ರೆ ಹಾಕೊಡು ಅಂತ ಬರ್ತಾನ್ರಿ. ಇಲ್ಲ ಅಂದ್ರೆ ಊಟಕ್ಕೆ ಒಂಚೂರು ಬರೋದಿಲ್ಲ ಅವನು. ಹೌದಿಲ್ಲ? ಮನೆ ಹೊರಗಡೆ ಹೋಗಿ ಬರ್ತೀನ, ಅಂಗಡಿಗೆ ಹೋಗಿ ಬರ್ತೀನ. ಹ್ಞೂ ಮಮ್ಮಿ, ಗೋಬಿ ಕೊಡಿಸ್ತೀವಿ ಮಮ್ಮಿ, ಕಟ್ಲೆಟ್ ಕೊಡಿಸ್ತೀವಿ ಮಮ್ಮಿ. ಅದೇನಾದ್ರು ಹ್ಞೂ ಹೋಗೋಣ ಅಂದು ಮತ್ತೇನೋ ಕ್ಯಾನ್ಸಲ್ ಮಾಡಿದ್ರೆ ಮುಗೀತು. ಇದ್ರ ಬರ್ತಾ ತಿನ್ನೋರಿಗೆ ಗಪ್ಪಾಗಲ್ರ, ಅಷ್ಟು ಹಠ ಮಾಡ್ತಾನೆ. ಮನೆ ಊಟ ನಾನೇ ಕರೆದು ಕೊಡ್ಬೇಕು ಅಲ್ಲ. ಬರ್ಗ ಈಗ ಬಡೆ ತಿಕ್ಕೊಂಬಂದೆ. ಅಷ್ಟೊಂದು ಬೇರೆ ಒಳಗೆ ಇಷ್ಟು ಇಲ್ಲೇ ನೀರಿಡಕ ಇಟ್ಟೀನಿ. ನೀಟಾಗಿ ಹೊಂದಿಸ್ಬೇಕು. ಮಧ್ಯಾಹ್ನ ಮಾಡಿರೋಂಥ ಸಾರು ಒಂದು ಸ್ವಲ್ಪ ಉಳಿತಷ್ಟ, ಅದನ್ನು ಬಳಿಚಿಟ್ಟು ಆಮೇಲೆ ತಿಕ್ಕೊತೀನಿ. ಅನ್ನ ಒಂದಿಷ್ಟು ಉಳಿದೈತಷ್ಟ ರೀ ರಾತ್ರಿಗೆ. ಎಷ್ಟು ಮಾಡ್ರು? ನಿನ್ನೆಲ್ಲ ಮೊನ್ನೆ ತಂದಾರ. ಎಷ್ಟು ತೋರ್ಸಕಂದ ನೋಡ್ರಿ. ಫ್ಲವರ್ ಅರ್ಧ kg ಐತ್ರಿ. ಎಷ್ಟು ಫ್ರೆಶ್ ಇತ್ತೀನಿ. ಇದು 2 ದಿನ ಕಳೆದ್ರೂ ಪರವಾಗಿಲ್ಲ. ಹಿಂಗಾದ್ರೆ ಐತಿ. ಇನ್ನು ಕಪ್ಪು ಎಲ್ಲೂ ಬಂದಿಲ್ಲ. ಇವತ್ತು ರಾತ್ರಿಗೆ ಇದನ್ನ ಗ್ರೇವಿ ಮಾಡಿ ಚಪಾತಿ ಮಾಡ್ಬೇಕ್ರಿ. ಅವತ್ತು ಬೆಂಡೆಕಾಯಿ ಮಾಡಿದ್ದೇನೆ ರೀ. ಬೆಂಡೆಕಾಯಿ ಸಾರು ಒಂದಿಷ್ಟು ಉಳಿಸಿದೆ. ಚಲೋ ಇದು ಬೇರೆ ಥರ ಹಾಕೋಣ, ಅಟ್ಲೀಸ್ಟ್ ಫ್ರೈ ಯಾರು ಮಾಡೋಣ ಅಂತೇಳಿ ಮರ್ತಾ ಹೋತು. ಒಣಗೆ ಹೊಂಟವ್ರಿ ಇವು. ಏನು ತೆಗೆದಿಡ್ತೀನಿ 1-2 ಅಲ್ಲೇ ಕೆಟ್ಬಿಡ್ತಾವೆ. ಉಪಯೋಗಿಸೋದಾಗಿಲ್ಲ. ಹಾಗಾಗಿ ನಾನು ಉಳಿಸೋದು ಕಡಿಮೆ ರೀ. ಒಂದೇ ಸರಿಗೆ ಮಾಡಿಬಿಟ್ಟಿರ್ತೀನಿ.
ಈಗ ಇದನ್ನು ಗ್ರೇವಿ ಮಾಡಿ ಚಪಾತಿ ಮಾಡೋದು ರಾತ್ರಿ ಊಟಕ್ಕೆ. ಇದನ್ನು ಕಸ ಹುಡುಗಿ ಬಟ್ಟೆ ಅದಾವ್ರಿ, ಬಟ್ಟೆ ಹೋಗೋದಾಕಿ ಇಷ್ಟು ಕೆಲಸ ಮಾಡ್ಕೋಬೇಕು ನೋಡ್ರಿ. ಇದು ಜೋಳದಿಟ್ಟು ಅಲ್ಲಿ ತೋರಿಸ್ಕೊಂಡಮ್ಮ ಒಂದು ಭಾಳ ಹಾಕ್ಸ್ಕೊಂಬಂದಿದ್ರು, ಒಂದು 10 kg ಹಾಕ್ಸ್ಕೊಂಬಂದಿದ್ರು ಏನೋ. ಈ ಡಬ್ಬಿ ತುಂಬಿ ಉಳಿದಿದ್ದು ಅದ್ರಾಗ ಇಟ್ಟೀನಿ. ಅದು ಖಾಲಿ ಆದಮೇಲೆ ಅದು ಹಾಕೊಂಡ್ರೆ ಆಯ್ತು ಅಂತೇಳಿ ಒಂದು 15 ದಿವಸ ಬರುತ್ತೆ ಅಷ್ಟು ಹಾಕ್ಸಿದ್ರೆ. ರೆಗ್ಯುಲರ್ ಆಗಿ ಮಾಡಿದ್ರೆ ಅಷ್ಟು ದಿನ ಬರಲ್ರಿ. ನಾ ಇನ್ನೂ ಒಂದು ದಿನ ಬಿಟ್ಟು ಒಂದು ದಿನ ಮಾಡಿರ್ತೀನಿ. ಹಾಗಾಗಿ ಒಂದು 15 ದಿನ ಆದರೂ ಬರ್ತೈತಿ. ದಿನ ಮಾಡಿದ್ರೆ ಅಷ್ಟಕ್ಕೆ ಬರಲ್ಲ, ಒಂದು 10 ದಿನ ಖಾಲಿ ಆಗ್ತೈತಿ. ಮತ್ತು ಒಂದು 5-5 kg ಅಷ್ಟು ಹಾಕಿಸ್ತಿದ್ವಿ. ಈಗ ಕುಟುಂಬ ದೊಡ್ಡದಾಗತೈತಲ್ರಿ, ಹಾಗಾಗಿ 10 kg ಆಗ್ತೈತಿ. ಇನ್ನು ಸರಿ ಎಲ್ಲಿ ಇಡ್ತಿರ್ತೀನಿ ನಿನ್ನ ಕೈಯಾಗ ಫೋನ್ ಕೊಡೋದಂತ. ಈಗ ನೋಡ್ರಿ ನಾವು ಅಂಗಡಿ ಕಡೆ ಬಂದ್ವಿ. ಸ್ವಲ್ಪ ತರಕಾರಿ ಐತಿ, ಅದೆಲ್ಲ ತೊಗೋಬೇಕು. ಯಜಮಾನ್ರು ಬಂದು ತೊಗೊ ನೀನು ಅಂದರು. ಆದರೆ ಹೊರಗೆ ನೋಡ್ತೀನಿ ಮಾಡಾಗೈತ್ರಿ, ಫುಲ್ ಮಳೆ ಬರೋಂಗೈತಿ, ನಿಂಚಾಕತೈತಿ. ಹಾಗಾಗಿ ಬೇಗ ತೊಗೊಂಡು ಬೇಗ ಹೋಗಬೇಕು. ಹಾಗೆ ಇವತ್ತು ಯಜಮಾನ್ರು ಗಾಡಿ ತೊಗೊಂಡು ಬಂದಿಲ್ಲರಿ, ಮನೆ ಬಿಟ್ಟು ಬಂದಾರ. ಮಳೆ ಬಂತಂದ್ರೆ ಬೇಗ ನಾನು ಬಿಟ್ಟು ಬರೋಕೆ ಗಾಡಿ ಇಲ್ಲ ಈಗ. ಸೊ ನಾವು ತೊಗೊಂಡು ನಡ್ಕೊಂಡು ಹೋಗ್ಬೇಕು ವಾಪಸ್ ಅಂಗಡಿಗೆ. ಸ್ನೇಹಿತರೆ ನೋಡ್ರಿ, ರಾತ್ರಿ ಟೈಮು ಎಷ್ಟೈತೆ ಬಂದ 8 ಗಂಟೆ ಆದರೆ ಕರೆಕ್ಟ್. ನಾನು ಈಗ ಅಡುಗೆ ಮನೆಗೆ ಬಂದೆ, ಅಂಗಡಿಯಿಂದ ಬಂದು ಬಂದು ನಾನು ಹೋಗಿದ್ದು ಇವೆರಡು ಅರ್ಜೆಂಟಾಗಿ ಖಾಲಿಯಾಗಿದ್ದು ಮನೆಯೊಳಗೆ. ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ಇವೆರಡನ್ನ ತೊಗೊಂಬಂದೆ. ಯಜಮಾನ್ರು ಬಂದರು, ಯಾಕಂದ್ರೆ ಮಳೆಗಾಳು ಬಿಟ್ಟೈತ್ರಿ ಹೊರಗೆ. ಗಾಳಿ ಏನಿಲ್ಲ, ಮಿಂಚು ಗುಡುಗೈತಿ, ಮಳೆ ಬರ್ತಾನ ಹೆದರಿಕೆಗೆ ಬೈದರು. ಅದ್ರಾಗ ಗಾಡಿ ಬೇರೆ ಒಯ್ದಿಲ್ಲ ಎಲ್ಲರೂ ಬರ್ತಾ, ಹಾಗಾಗಿ ಬೈಸ್ಕೊಂಡು ನಿಲ್ಲೇ ಇಲ್ಲ ಅಲ್ಲಿ. ಇವೆರಡನ್ನ ತೊಗೊಂಡು ಇವ್ರಿಗೆ ಕರ್ಕೊಂಡು ಬಂದ. ಈಗ ನಾವು ಇದ್ರದ್ದು ಗ್ರೇವಿ ಮಾಡ್ತೇವೆ. ಆದರೆ ಇಷ್ಟು ಮಾಡಲ್ಲ, ಸುಮ್ಮನೆ ಅಷ್ಟು ಖರ್ಚಾಗಲ್ಲ. ಈ ಒಂದು ಹೊತ್ತಿಗಿದು ಅರ್ಧ kg ಐತಿ, 50 ರೂಪಾಯಿ ಐತೆ ಅಂತ ಬೈದು ಕೆಡಿಸ್ಬೇಡ ಅಂತ. ಹಾಗಾಗಿ ಈಗ ಇದನ್ನ ಅರ್ಧ ಮಾಡ್ತೀನಿ, ಅರ್ಧ ತೆಗೆದಿಡ್ತೀನಿ. ಮತ್ತು ಇವರಿಗೆ ನಾಳೆ ಸಂಜೆ ಸ್ನ್ಯಾಕ್ಸಿಗೆ ಡ್ರೈ ಗೋಬಿ ಮಾಡಿಕೊಟ್ರೆ ಆಯಿತು. ಅವರು ಹೋಮ್ವರ್ಕ್ ಅಲ್ಲಿ ಹೋಮ್ವರ್ಕ್ ಮಾಡಾಕತ್ತಾರೆ. ನಮ್ಮ ಕೆಂಪಿದ ಕೆಲಸ ಏನು ಗೊತ್ತ್ರಿ, ಬಂದುಬಿಟ್ಲೆ ಹೋಮ್ವರ್ಕ್ ಮಾಡಿಡ್ತಾನೆ. ಮಾಡಿಟ್ಟು ಇವನು ಸಂಜೆ ಬಂದ್ಮೇಲೆ ಇವನ ಜೊತೆ ಹೊಡೆದಾಟ 5. ನಾನು ಹೋಮ್ವರ್ಕ್ ಮಾಡತ್ತಿಲ್ಲ. ಟೆಕ್ಸ್ಟ್ ಹೊಸ ದಿನ ತೊಳ್ತಾವ, ಇದೆಲ್ಲ ಹೊಸ ನೋಟ್ ತೊಟ್ಟಾವ. ನಾನು ಇದು ಒಳ್ಳೆದ ಏನ್ ಬೇಕಾ ಅದು ಪೇಜ್ ಹೋಯ್ತು. 100 ಪೇಜ್ ಬೇಕು. 100 ಪೇಜ್ ಬೇಕಾ? ತಕೋ, ಬೇಗ ಮುಗಿಸಿರ್ತಾನ್ರಿ ಹೋಮ್ವರ್ಕ್. ಬಂದುಬಿಟ್ಲೆ ಹಿಡಿತಾನ ಅವನು. ಅಮ್ಮನು ಬಂದ್ಮೇಲೆ ಅವ್ನು ಹೋಮ್ವರ್ಕ್ ಇರ್ತಲ್ಲ ಕಾಡ್ಸೋದು ಅವನಿಗೆ. ಅದರಿಂದ ಕೆಲಸ ತನ್ನೊಂದು ಒಟ್ಟು ಮಾಡಿ ಕುಂದಿರ್ತಾನೆ ತನ್ನ ಕೆಲಸ ತಾನು ಮಾಡಿ. ತಗೋ, ದಿಸ್ ಈಸ್ ಫಾರ್ ಯು. ಏನ್ ಮಾಡ್ತೀವಿ? ಇದನ್ನ ಪಲ್ಯ ಮಾಡ್ತೀವಿ. ಇದನ್ನ ಅರ್ಧ ಹೂವು ಇರ್ತೈತ್ರಿ, ಅರ್ಧ ಮಾತ್ರ ಇರ್ತೈತಿ. ನೋಡೋಕೆ ಅರ್ಧ ಕಾಣ್ತೈತಿ. ಸಿಕ್ಕಾಪಡೆ ಬೆನ್ನು ಬರತೈತಿ ನಂಗೆ. ಅದು ಯಾಕೆ ಮತ್ತೆ ಚಲೋ ಆತ ಗೊತ್ತಿಲ್ಲ. ನಡುಕ್ ಹೋಗಿತ್ರಿ, ಮತ್ತೆ ಚಲೋ ಹೋಗಿತ್ತು. ಈಗ ಇಷ್ಟು ಕುಂದ್ರಕ್ಕಾಗೋಲ್ರಿ. ಇನ್ನು ಚಪಾತಿ ಮಾಡತ್ತೆ ಸಾಕಾಗ್ತೈತಿ. ಅದಕ್ಕೆ ನಂಗೆ ಅದು ಬೇಗ ಸುಸ್ತಾಗತ್ತೆ, ಮಲ್ಕೊಂಡ್ಬಿಡ್ತೀನಿ ನಾನು. ಇವ್ರು ಬರೋದು ದಿನದಿಂದ ದಿನ ಲೇಟು. ನಂಗೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸಾಕಾಗ್ತೈತಿ, ಸುಸ್ತಾಗೈತಿ, ಮಲ್ಕೊಂಡಿರ್ತೀನಿ. ಅವ್ರಿಗೆ ಅದು ಸಿಟ್ಟು. ದುಡ್ದು ಬಂದರೂ ಎದ್ದು ಊಟ ಕೊಡಲ್ಲ ಅಂತ ಜಗಳ. ಇಷ್ಟು ಸಾಕಾಗ್ತೈತೆ, ಸಾಕು. ಶರ್ಟ್ ತೆಗಿತೀನಿ ನಾನು ಗೋಬಿ ಎಷ್ಟು ಪುಣ್ಯ ಏನಾಗಿಲ್ರಿ. 1-2 ಸರಿ ಹಿಂಗೆ ತಂದು 2 ದಿನ ಬಿಟ್ಟು ಮಾಡಕ್ಕೆ ಹೋದ್ರೆ ಕೆಟ್ಟಿಟ್ಟಿತ್ತು, ಎಲ್ಲ ಹುಳ ಹಿಡಿತಿತ್ತು. ಆದ್ರೆ ಪ್ರತಿ ಸರಿ ಮಾಡ್ತಿದ್ದೆ, ಕೊಬ್ಬರಿ ಮಸಾಲೆ ಮಾಡ್ತಿದ್ದೆ. ಈ ಸರಿ ಡಿಫ್ರೆಂಟಾಗಿ ಮಾಡಾಕತ್ತಿದ್ರೆ ತೋರಿಸ್ತೀನಿ. ಫುಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೂಪರಾಗಿರ್ತೈತಿ. ಸ್ನೇಹಿತರೆ ಈಗ ನೋಡ್ರಿ, ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡೇನು. ಅದಕ್ಕೆ
ಒಂಚೂರು ಅರಿಶಿನ ಹಾಕಿ ಸಾಕು. ಫ್ಲವರ್ನ ಕುದಿಯಕ್ಕೆ ಹಾಕೋಣ. ಸ್ನೇಹಿತರೆ, ಈಗ ನೋಡ್ರಿ ತನುಗ ಸಡನ್ನಾಗಿ ಅದು ಅಲರ್ಜಿ ಕೆಮ್ಮು ಬರ್ತಿರ್ತೈತೆ ರೀ ಇವರಿಗೆ. ಫಸ್ಟ್ ಇವನಿಗೆ ಬಂದಿತ್ತು, ಈಗ ಒಂದು 2 ವರ್ಷ ಜಗ್ಗ ಕಾಡ್ತೀವಿ ಇವನಿಗೆ ಕೆಮ್ಮು. ಇವಾಗ ಪರವಾಗಿಲ್ಲ. ಅವ್ರು ಹೇಳಿದರು ಒಂದು 6 ವರ್ಷದವರೆಗೆ ಇರುತ್ತೆ ರೀ ಇದು ಅಂತೆ ಡಾಕ್ಟ್ರು. ಜಗ್ಗ ತೋರಿಸ್ತಿದ್ವಿ ಆ ಕೆಮ್ಮಿನ ಸಲುವಾಗಿ ಇವನ್ಗೆ. ಈಗ ದೊಡ್ಡವಾಗ್ಯಾನಲ್ರಿ, ಇಲ್ಲಿಗ ಇವ್ನಿಗೆ ಪೂರ್ತಿ ಆರಾಮಾಗೈತಿ. ಈಗ ಇವ್ನಿಗೆ ಚಾಲು ಆಗೈತೆ ರೀ. ಈಗ ಮತ್ತೆ ಇವತ್ತು ಚಾಲು ಮಾಡ್ದಂದ್ರೆ ಕೆಮ್ಮು ಸ್ವಲ್ಪ ಗ್ಯಾಪ ಕೊಡೋದು, ಲಾಸ್ಟಿಗೆ ಕೆಮ್ಮಕತ್ತಾನ. ಅದು ನಮಗೆಲ್ಲ ಇವಂದು ನೋಡಿಬಿಟ್ಟು ಎಲ್ರಿಗೂ ಗೊತ್ತಾಗತ್ತೆ. ಯಾವ ನೆಗಡಿ ಇಲ್ಲ, ಏನಿಲ್ಲ, ಮತ್ತು ಬರೀ ಕೆಮ್ಮು. ಅದು ಅವ್ರಿಗೆ ಅಲರ್ಜಿ ಐತೆ ಅಂತ ಹೇಳಿದ್ರು ಡಾಕ್ಟ್ರು. ಮತ್ತು ಇವನಿಗೆ ಇದ್ಮೇಲೆ ಇವನಿಂದ ಅದೇ ಥರ ಕೆಮ್ಮು. ಹಾಗಾಗಿ ಭಾಳ ಕಿರಿಕಿರಿ ಕೊಟ್ಟ ಕೆಮ್ಮು ಸಲುವಾಗಿ. ನನಗೂ ಟೆನ್ಷನ್ ಆಗ್ಬಿಡ್ತೈತೆ ರೀ. ನಾನು ಎಷ್ಟೋ ಸರಿ ಇವ್ರ ಮೇಲೆ ಭಾಳ ಸಿಟ್ಟು ಮಾಡ್ಕೋತೀನಿ. ಮೊನ್ನೆರ ಕತ್ತು ನೋವು ಅಂತೇಳಿ, ಗೋಣ್ ನೋವು ಅಂತೇಳಿ ಅಷ್ಟು ಟೆನ್ಷನ್ ಕೊಟ್ಟಿದ್ದ. ಈಗ ಒಂದಿನ ಗ್ಯಾಪ್ ಮಾಡ್ಯ ನೋಡ್ರಿ, ಇವತ್ತೊಂದಿನ ಆರಾಮದ ನಂತರ ರಿಲೀಫ್ ಆಗೀವಿ. ಸಂಜೆ ಆದ ಕೆಮ್ಮು ಚಾಲವು. ಹಾಗಾಗಿ ಜಗ್ಗ ಸಿಟ್ಟು ಬಂದು ಬೈದೆ. ಸ್ವಲ್ಪ ಬೈದಿದ್ಕೆ ಶಟ್ಕೊಂಡು ಹೋಗಿ ಕೂತಿದ್ರಿ ಕೆಮ್ಕೊಂತ ಅಲ್ಲೇ. ಪಾಪ ಏನು ಮಾಡ್ಬೇಕು, ಅವಾದ್ರ ಮಕ್ಕಳು ನಮ್ಮ ಹತ್ರ ಹೇಳ್ದಾನ. ಸುಮ್ಮನೆ ಹೋಗಿ ಕೂತ್ಕೊಂಡು ಅಲ್ಲೇ ನಿದ್ದೆ ಮಾಡಾಕತ್ತಿದ್ದೆ. ಸೋಫಾ ಮೇಲೆ ಕೂತು ರೂಮ್ನಾಗ ನಾನು ಅಡುಗೆ ಮಾಡಾಕತ್ತಿದ್ದೆ. ಮತ್ತಿನ್ನು ಉಪವಾಸ ಮಾಡ್ಕೊಂಡು ಬಿಡ್ತೈತಿ ಇದು ಅಂಥೇಳಿ ಫಸ್ಟಿಗೆ ಅವ್ನಿಗೊಂದು 2 ಚಪಾತಿ ಮಾಡಿಕೊಂಡು ಸಾಂಬಾರು ಜೊತೆಗೆ ತಿನ್ನಿಸಿದ್ರು. ಬೇಳೆ ಸಾಂಬಾರು ಇತ್ತಲ್ಲ, ಅದ್ರ ಜೊತೆಗೆ ತಿನ್ನಿಸಿದೆ. ಸಾರು ಚಪಾತಿ ಟೇಸ್ಟ್ ಮಸ್ತ್ ಇರುತ್ತೆ ರೀ. ನನಗೂ ಇವತ್ತೂ ಇಷ್ಟಪಡೋದಕ್ಕೆ ನಾನು ಇವತ್ತು ಅವ್ನು ತಿನ್ನಿಸೋದು ಸ್ವಲ್ಪ ತಿಂದೆ. ಭಾರಿ ರುಚಿಯಾಗಿತ್ತು. ತಿನ್ನಿಸಿ ಅವ್ನಿಗೆ ಕೊಟ್ಟಿರ್ತಾರಲ್ರಿ ಹಿಂಗೆ ಈ ಥರ ಕೆಮ್ಮು ಚಲೋದಾಗ ಆ ಟ್ಯಾಬ್ಲೆಟ್ ಇತ್ತು, ಅದನ್ನು ಹಾಕಿ ಮಲಗಿಸಿದೆ. ಮಲ್ಕೊಂಡು ನೋಡ್ರಿ 9:30 ಆಗೈತೆ. ನಂದಿನ ಅಡುಗೆ ಮನೆ ಕೆಲಸ ಹಂಗೆ ಐತಿ. ಗ್ರೇವಿ ಸತ್ಯ ಮಾಡಿಲ್ಲ ನಾನು. ಅದನ್ನೇನು ಅಡುಗೆ ಮನೆಯಾಗ ನಾನು ಹೆಚ್ಚಾಕತ್ತಿದ್ನಲ್ಲ, ಅವಾಗ ಚಲೋ ಆಗಿದ್ದು ಕೆಮ್ಮು ಗಪ್ಪ ಆಗಲಿಲ್ಲ. ಹಾಗಾಗಿ ಅವನ ಕಡೆ ಬಂದೆ ನಾನು. ಮಾಡಿಕೊಂಡು ಹೊರಗಡೆ ಗಾಳಿ ಕರ್ಕೊಂಡೋಗಿ ಊಟ ಮಾಡಿಸಿ ಮಗ್ಸಿದೆ. ನನಗೂ ಸ್ವಲ್ಪ ಸಿಕ್ಕಾಪಟ್ಟೆ ಬೆನ್ನು ಬರಾಕತ್ತಿದ್ರಿ, ಯಾಕಂತ ಗೊತ್ತಿಲ್ಲ ಸಡನ್ನಾಗಿ. ಹಂಗೆ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಮಾಡಿದ್ರೆ ಆಯ್ತು ಅಂತೇಳಿ ಇವ್ನ ಬಾಜು ಮಲ್ಕೊಂಡಿದ್ದೆ. ಅವನು ನಿದ್ದೆಗೆ ಹೋದ. ಈಗ ಇವನಿನ್ನೂ ಹೋಮ್ವರ್ಕ್ ಮುಗ್ದಿಲ್ಲ ಅಂತ್ರಿ, ಮಾಡ್ಕೋತ ಕೂತಾನ. ಟೈಮ್ 9:35. ಪಟ್ ಮಾಡ್ಬೇಕು ನಾನು. ತಡೆ ಆಗಲ್ರಿ ಮಾಡಾಕತ್ತಿದ್ರೆ. ಇಲ್ಲಿ ನೋಡ್ರಿ ಎಲ್ಲ ಹಿಂಗೆ ಬಿಟ್ಟೋಗೀನಿ. ಚಪಾತಿ ಮತ್ತೆ ಮಾಡಬೇಕೀಗ. 2 ಮಾಡ್ಕೊಂಡಿದ್ದೆ. ಇದನ್ನ ಗ್ರೇವಿ ಮಾಡಬೇಕು. ಬರ್ತಾರೆ ಈಗ ಯಜಮಾನ್ರು. ಈಗ ನೋಡ್ರಿ ನಾಷ್ಟಕ್ಕೂ ಆಯಿತು, ಬಾಕ್ಸಿಗೆ ಆಯ್ತು ಅಂತ ಶಾವಿಗೆದು ಉಪ್ಪಿಟ್ಟು ಮಾಡಾಕತ್ತೀನಿ. ಶಾವಿಗೆ ಬಾತ್ ಅಂತ ಹೇಳ್ಬೋದು, ಯಾಕಂದ್ರೆ ಮಧ್ಯಾಹ್ನಕ್ಕೂ ಸರಿ ಹೋಗ್ಬೇಕು ತಿನ್ನೋಕೆ, ಆ ಥರ ಮಾಡಾಕತ್ತೀನಿ. ಆದರೆ ಇದು ಒಂಥರ ಶಾವಿಗೆ ಪ್ರಮಾಣ ಕಡಿಮೆ ಐತ್ರಿ. ಅಷ್ಟು ಇಲ್ಲಿ ತಿಂದು ಬಾಕ್ಸಿಗೆ ಅಂದ್ರೆ ಆಗೋದಿಲ್ಲ. ಇಷ್ಟ ಐತಿ ಇದು ದಪ್ಪನ ಶಾವಿಗೆ. ಇನ್ನೊಂದು ಉದ್ದನ ಶಾವಿಗೆ ಐತಿ, ಇದು ದಪ್ಪ ಐತೆ ಸ್ವಲ್ಪ. ಇದು ಒಂದು ಅರ್ಧ ಕುದ್ಮೇಲೆ ಅದನ್ನು ಸೇರಿಸ್ತೀನಿ. ನೋಡೋಣ ಏನು ಮಾಡೋದು. ಮತ್ತು ಅಡ್ಜಸ್ಟ್ ಮಾಡಬೇಕು. ಈ ಶಾವಿಗೆ ತಂದರೆ ಯಜಮಾನ್ರು ಉದ್ದಂದು ತೆಳ್ಳಗೈತ್ರಿ ಇದಾದ್ರೆ. ಅದಕ್ಕೆ ಅದು ಒಂದು ಹಾಫ್ ಕುದ್ಮೇಲೆ ಇದನ್ನು ಹಾಕ್ತೀನಿ. ರೋಸ್ಟೆಡ್ ಐತೆ ಆಲ್ರೆಡಿ, ಇದನ್ನ ಹಾಕ್ತೀನಿ. 2 ಮಿಕ್ಸ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಾಕತ್ತೀನಿ. ನೋಡೋಣ ಹೆಂಗೆ ಬರತ್ತೆ. ಎಣ್ಣೆ ಹಾಕಿನಿ. ಇವತ್ತು ಶುಕ್ರವಾರ ನೀರು ಬರ್ತಾವೆ, ನೀರು ಬೆಳಿಬೇಕು, ಬೆಳಿಬೇಕು ಅಂತಂದು ಮಾಡಿ ಎಲ್ಲ ಮಾಡಿ ತೊಳಿಬೇಕು. ಅವನ ನೀರು ಹಿಡಿಯೋನ. ಹಾಗಾಗಿ 2 ಮಾಡ್ಕೊತ ಕುಂದ್ರಾಗತ್ತಿಲ್ಲ. ಅವರು ಇರೋಕಟ್ಟ ಮಮ್ಮಿ ಅಂತಂದ್ರೆ, ಹಾಗಾಗಿ 2ಕ್ಕೆ ಇದನ್ನೇ ಮಾಡಾಕತ್ತೀನಿ. ಈ ಕಡೆ ನೀರು ಕದರ್ ಜಳಕ ಮಾಡಬೇಕು, ಪೂಜೆ ಮಾಡಬೇಕು. ರಾತ್ರಿ ಊಟ ಆಗಿಲ್ಲ, ಹಸಿವು ಬೇರೆ ಆಗೈತಿ ಸಿಕ್ಕಾಪಟ್ಟಿ. ಎಣ್ಣೆ ಜಾಸ್ತಿ ಆಯ್ತು ಅದಕ್ಕೆ. ಜೀರಿಗೆ ಕಸಿ ಹಾಕ್ಕೊಂಡ್ರಿ ಚಟ್ಪಟ ಅಂತ ಸೇಡೋದು. ಈಗ ಹಸಿಮೆಣಸಿನಕಾಯಿ ಉಳ್ಳಾಗಡ್ಡಿ ಹಾಕೋಣ.
ಮೆಣಸಿನ್ಕಾಯಿ ಈಗ ಹಾಕೊಂಡು ನೋಡ್ರಿ ಫ್ರೈ ಅದು ಎಷ್ಟು ಚಂದಾಗೋ ಇಲ್ಲೊಂದು 10 ಸೆಂಟ್ರದ ಆಮೇಲೆ ಹಾಕೋಕೆ ಈಗ ಹಾಕಿ ಚಲೋ ಉಪ್ಪು ಹಾಕೋಣ. ಸಾಕು ಭಾಳ ಆಗುತ್ತೆ. ಈಗ ನೋಡಿರಿ ಟೊಮೆಟೊನ ಹಾಕೀನಿ, ಎಲ್ಲ ಮೆತ್ತಗಾಗ್ಯಾವು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಮತ್ತಿರುತ್ತೆ ಟೇಸ್ಟ್ ಹೊಸದಿದು ಆ್ಯಡ್ ಮಾಡೋದು. ಇದನ್ನು ಈಗ ಒಂದು 4 ಸಲ ಮಾಡೀನಿ. ಇದನ್ನ ಹಾಕಿ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ, ಕಲರ್ ಭಾರಿ ಬರ್ತೈತಿ. ಅದರಿಂದ ಹಾಕೋತೀನಿ. ಅದು ಅರಿಶಿನ ಏನು ಹಾಕೊಂಡಿದ್ದು ಇಷ್ಟ ಸಾಕು. ಈಗ ಇದಕ್ಕೆ ನೀರು ಹಾಕೋಣ. ಸರಿ ಹಾಕೋಣ. ನೀರಾದ್ರೂ ಕುದಿ ಬಿಟ್ಟು ಹಾಕೋಣ ಕೆಳಗೆ. ಸ್ನೇಹಿತರೆ, ಈಗ ನೋಡ್ರಿ ತನಮನು ಸ್ಕೂಲಿಗೆ ಕಳಿಸಿದೆ. ಅದನ್ನು ಹೇಳಿದ್ದೆಲ್ಲ ಅದೇ ನಾಶ ಮಾಡಿಸಿ ಅದೇ ಬಾಕ್ಸಿಗೆ ಕಟ್ಟು ಕಳಿಸೀನಿ. ನೀರೆಲ್ಲ ಹಿಡ್ದೆ ಎಲ್ಲ ಹೊರಗಡೆ ಸ್ವಲ್ಪ ಅದು ಬಾಂಡೆ ಬಟ್ಟೆ ಅದೆಲ್ಲ ಒಂದೇ ಕಡೆ ಮಾಡ್ತೀನಿ ಅಲ್ರಿ ಕೆಲಸ. ನಾನು ಅದು ನೀರು ಹೋಗಿ ಹೋಗಿ ಪಾಚಿ ಕಟ್ಟಿರ್ತೈತಿ. ವಾರದ ನೀರು 2 ಸರಿ ಬರೋದ್ರಿಂದ ಅದನ್ನು ಜಾಸ್ತಿ ದಿನ ಸ್ವಚ್ಛ ಮಾಡಲ್ಲ ನಾನು. ಈ ಥರ ನೀರು ಒಂದು ದಿವಸ ಜಾಸ್ತಿ ಹೊತ್ತು ಇರ್ತಾವಲ್ಲ ಅವತ್ತು ಮಾತ್ರ ಪೂರ್ತಿ ಸ್ವಚ್ಛ ಮಾಡ್ತೀನಿ. ಅದು ಒಂಚೂರು ಹಸಿರು ಕಲರ್ ಎಲ್ಲ ಪಾಚಿ ಕಟ್ಟಕತ್ತಿತ್ತು. ಎಷ್ಟೊತ್ತರ ಕೂತ್ಕೊಂಡು ಅದನ್ನು ಸ್ವಚ್ಛ ಮಾಡಿದೆ. ಎಷ್ಟು ಹೊಸದು ಹಾಕಿಸಾಗಾಯ್ತಲ್ಲ ಹಂಗೈತೆ. ಸ್ವಚ್ಛ ಮಾಡಿದೆ ಕೂತ್ಕೊಂಡು. ನಾನು ಹಾಗೆ ಒಂದು ಕೆಲಸಕ್ಕೆ ಅಲ್ಲಿ ಕ್ಲೀನ್ ಮಾಡಕ್ಕೆ ಕೂತ್ಕೊಂಡೆ ಅಂದ್ರೆ ಬೇಗ ಬಿಟ್ಟು ಬರೋದೇ ಇಲ್ಲ. ನಾ ತಲ ಮೋಸ್ಟ್ಲಿ ಹೆಣ್ಮಕ್ಳು ಹಂಗೆ ಒಂದು ಕೆಲಸಕ್ಕೆ ಕೈ ಇಟ್ಟು ಮುಗಿದು ಹೋಯ್ತದೆ. ಎಷ್ಟೊತ್ತು ಅದನ್ನು ಮಾಡಿ ಪೂರ್ತಿ ಕಂಪ್ಲೀಟ್ ಮಾಡೇ ಬರ್ತೀವಿ. ಸಮಾಧಾನ ಆಗೋರಿಗೆ ಆಗಬೇಕದು ಏನು ಕ್ಲೀನ್ ಅಷ್ಟು ಸ್ವಚ್ಛ ಮಾಡಿ. ಹೆಂಗೈತೆ ಗೊತ್ತರ ಬಿಸಿಲು, ಉರಿ ಬಿಸಿಲು. ನನಗೆ ಬೇರೆ ಒಂಚೂರು ಬಿಸಿಲಾಗ ಹೋಗ್ಬೇಡ ಅಂತ ಹೇಳ್ತಾರೆ. ನನಗೆ ಬರೀ ಇದು ಮನೆಯಿಂದ ಒಳಗೆ ಇದ್ರೂ ಕೂಡ ಆ ಜಳಕನೇ ಈ ಥರ ಆಗೈತಂತ ಹೀಟಿಗೆನ ನನಗೆ ಅಂಥದ್ದು ಅಂತಾರೆ. ಸ್ಟ್ರಾಂಗ್ ಐತಿ ಬಿಸಿಲಪ್ಪ, ಚುರು ಅಂತೈತಿ ಚರ್ಮನಾಗ. ಇನ್ನು 10-9ವರೆಗೆ ರೀ. ಈಗ 11 ಗಂಟೆ ಐತಿ. ಈಗ ಮತ್ತೆ ಕಂಟಿನ್ಯೂ ಮಾಡಿ ನಾನು ಲಾಗ್ ಅದಿಷ್ಟು ಕ್ಲೀನ್ ಮಾಡಿಕೊಂಡು ಬಂದೆ. ಬಟ್ಟೆ ಅದೇನು ಈ ಸದ್ಯ ಹೋಗಲ್ಲ, ಆಮೇಲೆ ಹೋಗೈತೀನಿ ರೀ. ಯಾಕಂದ್ರೆ ಬಿಸಿಲು ಹೆದರಿಕೆ ಆಕೈತಿ. ಆದರೆ ಅನಿವಾರ್ಯ ನಾನು ಮತ್ತೆ ಈಗ ವಿಡಿಯೋನ ಅಪ್ಲೋಡ್ ಇಡೋಕೆ ಹೋಗ್ಬೇಕು. ಅಂಗಡಿಗೆ ಹೋಗ್ಬೇಕು. ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕು ಅನಿವಾರ್ಯ. ಇಲ್ಲಿ ಒಂಚೂರು ನೆಟ್ವರ್ಕ್ ಬರೋಲ್ರಿ. ಸ್ಟಾರ್ಟಿಂಗ್ ಇಷ್ಟು ಕಷ್ಟ ಹಾಕಿದ್ದಿಲ್ಲ. ನಾನು ಟೆರಸ್ ಮೇಲೆ ಹೋದಾಗ ಹೋಗಿ ಅಪ್ಲೋಡ್ ಮಾಡ್ತಿದ್ದೆ. ಅದು ಈಗೀಗ ಸಿಕ್ಕಾಪಟ್ಟೆ ನೆಟ್ವರ್ಕ್ ಸ್ಲೋ ಆಗೈತಿ. ಒಂದು ವಾಟ್ಸಪ್ ಇಮೇಜ್ ಬೇಗ ಡೌನ್ಲೋಡ್ ಆಗಲ್ಲ ನನಗೆ. ಆಮೇಲೆ ಒಂದೊಂದು ಸರಿ ಕಾಲ್ ಸತಿ ಬಂದಿರ್ತಲ್ಲ, ಸರಿ ಕೇಳಿಸೋದಿಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡು ಅಪ್ಲೋಡ್ ಮಾಡಿ ಇಲ್ಲಿ ಬರೋಕ್ಲೆ 12-12:30 ಆಗಿರ್ತೈತಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಅಡುಗೆ ಚಾಲು ನಂದು. ಬೆಳಿಗ್ಗೆ ಒಂದೊಂದು ಸರಿ ಬಂದು ಏನಾರು ಮಾಡಿರ್ತೀನಿ. ಅದ್ರ ಜೊತೆಗೆ ಮತ್ತೆ ಮಾಡ್ಬೇಕಲ್ರಿ ಮಧ್ಯಾಹ್ನ ಮಾಡ್ತಿರ್ತೀನಿ. ಬಂದೇ ಮಾಡಿರ್ತೀನಿ ಆಲ್ಮೋಸ್ಟ್. ಆಮೇಲೆ ಸಂಜೆ ಇಲ್ಲ ಬೇನೈತಿ ಕೆಲಸ ಮಾಡ್ಕೋತೀನಿ. ವಿಷಯ ಏನಪ್ಪ ಅಂದ್ರೆ, ಈಗ ಇವತ್ತು ಇಷ್ಟೊತ್ತಾದರೂ ಫೋನ್ ಮಾಡಿಲ್ಲ ಅವರು. ನೀನೇನು ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಶಿಸ್ತ ಫೈಟ್ ಆಯ್ತು. ಅದಕ್ಕೆ ನೀವು ಅನ್ಬೋದು ಎಲ್ರ ಮನೆಗೆ ಇರೋದ ರೀ, ಅದನ್ನ ಯಾಕೆ ಹೇಳ್ತೀರಿ ಅಂತೇಳಿ. ನಾ ಯಾರ ಮುಂದೆ ಹೇಳ್ಕೊಂಡ್ರಿ, ಮತ್ತು ನಿಮ್ಮ ಜೊತೆ ಹೇಳ್ಕೊತೀನಿ. ಅವ್ರ ಜೊತೆ ಮಾತಾಡ್ಬೇಕು. ಅವರ ಎಲ್ಲದಕ್ಕೂ ನನಗೆ ಕಷ್ಟ ಸುಖ ಎಲ್ಲದಕ್ಕೂ ಅವ್ರು ಅವರ ನನ್ನ ಜೊತೆ ಈ ಥರ ಜಗಳ ಮಾಡಿದಾಗ ಮಾತು ಬಿಟ್ಟಾಗ ನಾನು ಎಲ್ಲನೂ ಎಲ್ಲಿ ಹೇಳ್ಕೊಬೇಕು. ನನಗೇನು ತೊಂದರೆ ಇಲ್ಲರಿ. ನೀವು ಎಷ್ಟಾರ ಅನ್ರಿ ತಂದು ಹೇಳಬೇಡ್ರಿ. ಎಲ್ರ ಮನೆಗೆ ಇರೋದ, ನಿಮ್ಮ ವಿಷಯ ಯಾಕೆ ಹೇಳ್ತೀರಿ, ಪರ್ಸ್ನಲ್ ವಿಷಯ ಅಂತೇಳಿ. ಪರ್ಸ್ನಲ್ ವಿಷಯ ಅನ್ನೋಕ್ಕೆ ಏನಿಲ್ಲ ರೀ, ನೀವೇ ಹೇಳ್ತೀರಿ ಎಲ್ರ ಮನೆಗೆ ಇದ್ದಿದ್ದೆ ಅಂತೇಳಿ. ಹಾಗಾಗಿ ಸಹಜವಾಗಿ ನಾನು ಹೇಳ್ತೀನಿ. ಅದೇ ರೀ, ಒಬ್ರು ಯಾರಾದ್ರೂ ಬೇಕು. ಒಂದು ಜೀವ ಇರಬೇಕು. ಅಟ್ಲೀಸ್ಟ್ ಒಂದು ಕಷ್ಟಕ್ಕೆ ಒಂದು ಸುಖನ ಏನೋ ಒಂದು ಹಂಚ್ಕೋತೀವಿ ಅಂದಾಗ. ನನ್ನ ಮಕ್ಕಳು ಗೊತ್ತಾಯ್ತು ನಿಮಗೇನು ಪುಟಾಣಿ ಮಕ್ಕಳವ್ರು, ಅವ್ರಿಗೇನು ಹೇಳೋದು. ಅದ್ರಾಗ ಅವರು ಅಂದ್ರೆ ತಿಳ್ಕೊಂಡ್ಬಿಡ್ತಾರೆ ಈ ಮಕ್ಕಳು. ಈಗಿನ ಮಕ್ಕಳು ಭಾಳ ಫಾಸ್ಟ್, ಬೇಗ ಅರ್ಥ ಮಾಡ್ಕೊತಾರೆ ಎಲ್ಲನೂ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನೀವು ಎಷ್ಟೇ ಹೇಳಿದ್ರು ನಾನು ನಮ್ಮ ನ್ಯಾಚುರಲ್ ಲಾಗ್ಸ್ ನಮ್ಮ ಮನೆಯೊಳಗೆ ಏನು ಆಗ್ತಿರ್ತೈತೆ ಅದು ನಿಮ್ಮ ಜೊತೆ ನಾನು ಶೇರ್ ಅಂತ ಮಾಡ್ಕೋತೀನಿ. ದಯವಿಟ್ಟು ನಾನು ಈ ಥರ ಹೇಳೋದ್ರಿಂದ ನಿಮ್ಗೆ ಏನಾರು ಆ ರೀತಿ ಹೇಳೋದ್ರಿಗೆ ಬೇಜಾರಾದ್ರೆ ಸಾರಿ. ನಾನು
ನಿಮ್ಗೆ ಬೇಜಾರಾಗತ್ತರ ಏನು ಮಾತಾಡಕತ್ತಿಲ್ಲ. ನನ್ನ ಪರಿಸ್ಥಿತಿ ಹಂಗೈತಿ, ಅದನ್ನ ನಿಮ್ಮ ಜೊತೆಗೆ ಹಂಚ್ಕೊತೀನಿ ಅಷ್ಟೇ. ನೀವು ನನ್ನ ಕುಟುಂಬ ಅಂದ್ಕೊಂಡು ನಾನು ಪ್ರತಿಯೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಷ್ಟೇ ರೀ, ಬೇರೆ ಏನೂ ಅಲ್ಲ. ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನಾನು ಇವತ್ತು ನಾಷ್ಟಾನ ತೊಗೊಂಡು ಹೋಗಾಕತ್ತಿಲ್ಲ ಅವ್ರಿಗೆ, ಯಾಕಂದ್ರೆ ನಿನ್ನೆ ನಂಗೆ ಎಷ್ಟು ನೋವಾಯ್ತಂದ್ರೆ ಅಷ್ಟೆಲ್ಲ ಇಷ್ಟಪಟ್ಟು ಅವ್ರು ಇಷ್ಟಪಡ್ತಾರೆ ಅಂತೇಳಿ ಅದಷ್ಟು ಹೊಸ ಥರ ರೆಸಿಪಿ ಮಾಡಿ ಎಲ್ಲ ಮಾಡಿದೆ. ಹೇಳ್ತೀನಿ ಯಾವ ವಿಷಯಕ್ಕೆ ಆಯ್ತು ಅಂತೇಳಿ. ಊಟ ಮಾಡಲಿಲ್ಲ, ಊಟ ಮಾಡಲ್ಲ ಅಂತ ಬಂದಾಗ ಫೋನ್ ನೋಡ್ಕೊಂಡು ಮಲ್ಕೊಂಡ್ರು. ನಾನಾಗೆ ಹಾಕ್ಕೊಂಬಂದು ನಾನಾಗೆ ತುತ್ತು ಮಾಡಿ ತಿನ್ಸೋಕೋದು ತಿನ್ನಿಲ್ಲ ಅಂದ್ರೆ ಎಷ್ಟು ವಿಚಾರ ಆಗೈತೆ ಹೇಳ್ರಿ, ಭಾಳ ವಿಚಾರ ಆಯ್ತು. ಏನಿಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆ ಆ ಥರ ಮಾಡ್ತಾರೆ ಅವರು. ಗೊತ್ತಿಲ್ಲ ಒಬ್ಬೊಬ್ಬರು ಅವರು ಯಾಕೆ ಆ ಥರ ಎಲ್ಲ ಸಣ್ಣದಿದ್ದು ದೊಡ್ಡದು ಮಾಡೋದು, ಸಣ್ಣದಿದ್ದು ದೊಡ್ಡದು ಮಾಡೋದು. ಏನು ದೊಡ್ಡ ಕೆಟ್ಟವರಲ್ಲ, ಇನ್ನೊಂದಲ್ಲ, ಏನಲ್ರಿ. ಒಟ್ಟಿನಲ್ಲಿ ಗಂಡ ಹೆಂಡತಿ ನೋಡು ಏನಾದರೂ ಒಂದು ವಿಷಯ ಬಗ್ಗೆ ಮಾತುಕತೆ ನಡೀತಿರ್ತೈತಿಲ್ಲ, ಅದ್ರೊಳಗೆ ಒಂದು ಏನಾರು ನಾನು ಅನ್ನೆಂದ್ರೆ ಆಯ್ತು, ಅದನ್ನ ತೊಗೊಂಡು ಎಳೆದು ದೊಡ್ಡದು ಮಾಡಿಬಿಡ್ತಾರೆ. ಹಾಗಾಗಿ ನೀನು ಊಟ ಬಿಡ್ರು, ಯಾವತ್ತೂ ರಾತ್ರಿ ಊಟ ಬಿಡಲ್ರಿ ಅವರು. ಅವ್ರಿಗೆ ಅದು ಅಭ್ಯಾಸನೆಲ್ಲ, ಊಟ ಇಲ್ಲ, ನೀತಿನೂ ಬರಲ್ಲ ಅಂಥದ್ರಲ್ಲಿ ರಾತ್ರಿ ಊಟ ಮಾಡಿದ ಮಲ್ಕೊಂಡ್ರು. ನಾನು ಅಷ್ಟು ಖುಷಿಯಿಂದ ಪ್ರೀತಿಯಿಂದ ಮಾಡಿರೋಂಥ ಅಡುಗೆ ಹಾಗೆ ಐತಿ, ಫ್ಲವರ್ ಗ್ರೇವಿ ಚಪಾತಿನ ಹಾಗೆ ಐತೆ ಅವ್ರ ಪಾಲಿಂದು. ಭಾಳ ಬೇಜಾರಾಗ್ತು. ಹೋಗಲಿ ಅಂತೇಳಿ ನಾನು ಕಾಂಪ್ರಮೈಸ್ ಆಗಿ ನಾ ತಿನ್ನಿಸ್ತೀನಿ ಬರ್ರಿ, ಊಟ ಮಾಡಿ ಜಗಳ ಮಾಡಿ ಬೇಡ ಅನ್ನಲ್ಲ ಅಂಥೇಳಿ ಹೇಳಿದೆ. ಇದಿಷ್ಟು ಕ್ಲಿಪ್ಪಿಂಗ್ ನಿಮ್ಗೆ ಹಿಡಿಬೋದಿತ್ತು ನಾನು, ಮತ್ತು ನೀವು ಅದೇ ಏನೆಲ್ಲ ಬರೀ ಬಾಯಲ್ಲಿ ಹೇಳ್ತೀನಿ ಅಂದ್ರೆ ಅಂತಂಗೆಲ್ಲ ಹೇಳ್ತೀರಿ. ಹಾಗಾಗಿ ನಾನು ಅದೇ ಅದನ್ನು ಶೇರ್ ಮಾಡಿ ಹಿಡಿಲಿಲ್ಲ ಕ್ಲಿಪ್ಪಿಂಗಲ್ಲಿ. ನಾನಾಗೆ ತುತ್ತು ಮಾಡಿ ತಿನ್ಸೋಕೆ ಹೋದ್ರೆ ತಿನ್ನಲಿಲ್ಲ, ಮಲ್ಕೊಂಡ್ರು. ಅದಕ್ಕೆ ಮೀರಿ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ರೀ, ಹಂಗಂದು ನಾನು ಸುಮ್ಮನೆ ಆಯ್ತು. ಈ ಥರ ಐತಿ. ಈಗ ಹೋಗ್ಬೇಕ್ರಿ ಅಂಗಡಿಗೆ, ಅಲ್ಲೇ ಹೋಗ್ತೀನಿ ಅಪ್ಲೋಡ್ ಮಾಡಿ. ನಾನು ಮಾತಾಡೋಕೆ ಹೋಗ್ರಿ, ಇದ್ರ ಮೇಲೆ ಸುಮ್ಮನೆ ಇದಾಗಲ್ಲ, ಸುಮ್ಮನೆ ಇರ್ತೀನಿ. ನೋಡೋಣ ಯಾವಾಗ ಮಾತಾಡ್ಸೋದಾಗ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತು ನಾಳೆ ಲಾಗ್ ಇವತ್ತು ಕಂಟಿನ್ಯೂ ಲಾಗ್ ಚಾಲೂ ಮಾಡ್ಕೋಬೇಕು ನಾನು.